ಒಮ್ಮೆ ಸಣ್ಣ ಹುಡುಗಿ ಇದ್ದಾಗ ನಮ್ಮ ಇಂದೂರಿನ ರಾಜ ಎಲ್ಲೋ ಯುದ್ಧದ ಮುಗಿಸ್ಕೊಂಡು ವಾಪಸ್ ಇಂದೂರಿಗೆ ಬರಾಗ ಅವಾಗ ಅಲ್ಲೆಲ್ಲಿ ಅಗ್ರಹಾರಗಳತ್ತಿದ್ದು. ಈಗ ಹೆಂಗೆ ನಾವು IB ಅಂತ ಕರಿತೀವಿ ಹಂಗೆ ಅಗ್ರಹಾರ ಅಂತೇಳಿ 50 ಕಿಲೋಮೀಟರ್ಗೆ 40 ಕಿಲೋಮೀಟರ್ಗೆ ಅಲ್ಲಿ ಬಂದು ಸೈನಿಕರು ರಾಜರು ಯಾರೆಲ್ಲ ಮಂತ್ರಿಗಳು ಅಲ್ಲಿ ಇದ್ದು ರಾತ್ರಿ ವಿಶ್ರಾಂತಿ ಮಾಡಿ ಮತ್ತೆ ಮುಂಜಾನೆ ಬೆಳಿಗ್ಗೆ ಎದ್ದು 5 ಗಂಟೆಗೆ ಮತ್ತೆ ತಮ್ಮ ಪ್ರಯಾಣ ಮುಂದುವರಿಸ್ತಿದ್ರು. ಹಿಂಗೆ ಒಂದು ಯುದ್ಧದಲ್ಲಿ ಗೆದ್ದು ವಾಪಸ್ ಬರುವಾಗ ಒಂದು ಅಗ್ರಹಾರದಲ್ಲಿ ಇವರೆಲ್ಲ ರಾಜರು ಅವರೆಲ್ಲ ಸೈನ್ಯ ಅಲ್ಲಿ ವಿಶ್ರಾಂತಿ ಮಾಡುವಾಗ ಒಂದು ಸಣ್ಣ ಹುಡುಗಿ ಬಹಳ ಕ್ರಿಯಾಶೀಲವಾಗಿ ಓಡಾಡುವುದನ್ನ ಆ ಹೆಣ್ಮಗಳ ಬಲ್ಲಿರುವಂತ ಛಾತ್ರ ತೇಜವನ್ನು ನೋಡಿದಂತ ಆ ಮಹಾರಾಜರು ಇವ್ರು ಯಾರು ಹುಡುಗಿ ಏನು ಅಂತೆಲ್ಲ ತಿಳ್ಕೊಂಡು ಈ ಒಂದು ಹುಡುಗಿ ಮುಂದೆ ಒಂದು ಬಹಳ ದೊಡ್ಡ ನಮ್ಮ ರಾಜಮನೆತನದಲ್ಲಿ ಒಳ್ಳೆಯ ಒಂದು ಕೀರ್ತಿ ಸಂಪಾದನೆ ಮಾಡುವಂತ ಲಕ್ಷಣ ಇದೆ. ಹೆಣ್ಮಗಳ ಹುಡುಗಿಯನ್ನು ಕರ್ಕೊಂಡು ತಮ್ಮ ಅರಮನೆಗೆ ಹೋಗ್ತಾರೆ. ಮುಂದೆ ಅರಮನೆಗೆ ಹೋಗಿ ತಮ್ಮ ಮಗನೇ ಲಗ್ನ ಮಾಡಿಕೊಟ್ಟು ಮಹಾರಾಣಿಯನ್ನಾಗಿ ಮಾಡ್ತಾರೆ. ಆದ್ರೆ ಯಾವುದೋ ದುರ್ದೈವದಿಂದ ಗಂಡ ತೀರ್ಕೊತಾನೆ. ಅವಾಗ ಯುದ್ಧದಲ್ಲಿ ತೀರ್ಕೊಂಡ ಮೇಲೆ ಅವಾಗೊಂದು ಸತಿ ಸಹಗಮನ ಪದ್ಧತಿ ಅಂತಿತ್ತು. ಗಂಡ ಸತ್ತು ಕೂಡಲೇ ಏನು ಗಂಡನ ಚಿತೆ ಮಾಡಿ ಅವತ್ತು ಗಂಡನ ಇದು ಮಾಡ್ತಿದ್ರು ಅಂತ್ಯಕ್ರಿಯೆ, ಅದರಾಗ ಹೆಣ್ಮಗಳು ಹಾರಬೇಕು ಅಂತ ಕೆಟ್ಟ ಒಂದು ಪದ್ಧತಿ ಈ ದೇಶದಲ್ಲಿ ಇತ್ತು. ಆದ್ರೆ ಅದರ ಮಾವ ಆ ರಾಜ ಒಪ್ಪಲಿಲ್ಲ. ಅದಕ್ಕೆ ನನ್ನ ಸೊಸೆಯನ್ನ ನಾನು ಕಳ್ಕೊಲಿಕ್ಕೆ ತಯಾರಿಲ್ಲ, ನನ್ನ ಸೊಸೆ ವಿಧವೆ ಆಗಿರ್ಬೋದು. ಹಿಂಗೆಲ್ಲ ಗೊತ್ತದ ಅವಾಗ ವಿಧವೆ ಆದ್ರೆ ಎಷ್ಟು ಕೆಟ್ಟ ಒಂದು ಸ್ಥಿತಿ ಇತ್ತು ನಮ್ಮ ದೇಶದಲ್ಲಿ. ಅವಾಗ ಆ ಹೆಣ್ಮಗಳನ್ನ ಆ ಒಂದು ಏನು ರಾಜ ಮನೆತನಕ್ಕೆ ಪಟ್ಟ ಕಟ್ತಾರೆ. ಮಹಾರಾಣಿ ಅಹಿಲ್ಯಾಬಾಯಿ ಹೋಳ್ಕರ್ ಅಂತ ಹೇಳಿ ಅವ್ರು ಘೋಷಣೆ ಮಾಡ್ತಾರೆ. ಆ ಹೆಣ್ಮಗಳು ಸುಮಾರು 35 ವರ್ಷ ನಮ್ಮ ಭಾರತದ ಇತಿಹಾಸದಲ್ಲಿ ನಮ್ಮ ರಾಜಮಾತಾ ಅಹಿಲ್ಯಾಬಾಯಿ ಹೋಳ್ಕರ್ ಅವರ ಕಾಲವನ್ನ ಸುವರ್ಣ ಯುಗ ಅಂತ ಕರೆದಾರೆ ನಮ್ಮ ಸಾಹಿತಿಗಳು. ಯಾಕೆ ಕರೆದಾರಂದ್ರೆ ಈ ಸತಿ ಸಹಗಮನ ಪದ್ಧತಿಯನ್ನ ತೆಗೆದು ಹಾಕ್ತಾಳೆ ಹೆಣ್ಮಗಳು. ಮಹಾರಾಣಿ ಆದ್ಮೇಲೆ 2ನೇ ಲಗ್ನ ಆಗ್ಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ತಾರೆ. ಸುಮಾರು ನಮ್ಮ ದೇಶದಲ್ಲಿ ಏನು ಮೊಘಲರಿಂದ ಆದಿಲ್ ಶಾಹಿಗಳಿಂದ ನಿಜಾಮರಿಂದ ಏನು ಎಷ್ಟು 3,500ಕ್ಕಿಂತ ಹೆಚ್ಚು ದೇವಸ್ಥಾನಗಳನ್ನ ಪುನರ್ ನಿರ್ಮಾಣ ಮಾಡ್ತಾಳೆ ರಾಜಮಾತಾ ಅಹಿಲ್ಯಾಬಾಯಿ. ಇವತ್ತು ನೀವು ನೋಡ್ರಿ, ಮಹಾರಾಷ್ಟ್ರದ ಯಾವುದೇ ಜಿಲ್ಲೆಗೆ ಹೋಗ್ರಿ, ಯಾವುದೇ ಜ್ಯೋತಿರ್ಲಿಂಗ ಮುಂದೆ ಹೋಗ್ರಿ, ಮೊದಲು ಯಾರ್ದು ಮೂರ್ತಿ ಕಾಣಿಸ್ತದಪ್ಪ ಅಂದ್ರೆ ರಾಜಮಾತಾ ಅಹಿಲ್ಯಾಬಾಯಿ ಹೋಗ್ತಾರೆ. ಇವತ್ತು ಕಾಶಿ ಒಳಗೂ ಸಹಿತ ನಮ್ಮ ದೇಶದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ನಿಮಗೆ ಕಾಶಿ ಮಹಾದ್ವಾರದ ಮುಂದೆ ಕಾಣಿಸೋದೇ ತಾಯಿ ಅಹಿಲ್ಯಾಬಾಯಿ ಹೋಳ್ಕರ್. ಅಂದ್ರೆ ನಮ್ಮ ಧರ್ಮವನ್ನ ರಕ್ಷಣೆ ಮಾಡದಂತ ಹೆಣ್ಮಗಳು. ಇಡೀ ದೇಶದಲ್ಲೇ ಸುವರ್ಣ ಯುಗ ಅಂತ ಹೇಳಿ ಒಂದು ಹೆಣ್ಮಗಳೇನು ರಾಜಕೀಯ ಮಾಡ್ತಾಳೆ ಚಿತ್ರವಾಗ ಅಂತ ಅದ್ಭುತವಾದಂತ ಒಂದು ಆಡಳಿತ ಮಾಡಿ ತನ್ನ ಇಡೀ ಜೀವನವನ್ನ ಸನಾತನ ಧರ್ಮದ ರಕ್ಷಣೆಗಾಗಿ ಇವತ್ತು ಹೋರಾಟ ಮಾಡಿದಂತ ತಾಯಿಯನ್ನ ನಮ್ಗೆ ಯಾರಿಗೂ ಗುರ್ತಿರ್ಲಿಲ್ಲ. ಅವಾಗ ನಾವು ನಮ್ಮ ಕರಡಿಯವರು, ನಮ್ಮ ರಾಜು ಕುರಿಯವರು ಎಲ್ಲರೂ ಕೂಡಿ ನಾವೆಲ್ಲ ಓದ್ತಿದ್ವಿ. ಇದೆಲ್ಲ ನೀವೆಲ್ಲ ನೋಡ್ತೀವಿ. ಇವತ್ತು ಫೇಸ್ಬುಕ್ನಾಗ ವಾಟ್ಸಪ್ನಾಗ ಬರ್ತಿರ್ತಾವ ರಾಜಮಾತಾ ಅಹಿಲ್ಯಾಬಾಯಿ ಹೋಳ್ಕರ್ ನೀವು ಯೂಟ್ಯೂಬ್ನಾಗ ಹೊಡೆದ್ರಂದ್ರೆ ಇಡೀ ರಾಜಮಾತಾ ಅಂತ ಇತಿಹಾಸ ಬರ್ತದೆ. ಅದನ್ನೆಲ್ಲ ನೋಡಿ ನಾವು ಪ್ರೇರಣೆ ಆಯ್ತು. ಯಾಕಪ್ಪ ನಾವು ಬಿಜಾಪುರನಾಗ ಯಾಕೆ ಕೊಡ್ಸೋಣ, ಇಂಥ ದೊಡ್ಡ ಕೊಡುಗೆ ಕೊಟ್ಟಂತ ಒಬ್ಬ ರಾಜಮಾತೆಯನ್ನ ನಮ್ಮ ಬಿಜಾಪುರ ಮಹಾರಾಷ್ಟ್ರಕ್ಕೆ ಸೀಮಿತ ಆಗಿತ್ತು. ಇವತ್ತು ಕರ್ನಾಟಕದಲ್ಲಿ ರಾಜಮಾತಾ ಅಹಿಲ್ಯಾಬಾಯಿ ಹೋಳ್ಕರ್ ಮೂರ್ತಿಯನ್ನು ಕೂಡಿಸಿದ್ವಿ, ಸರ್ಕಲ್ ಮಾಡಿದ್ವಿ. ಮೊದಲು SS ಫ್ರಂಟ್ ರೋಡ್ ಅಂತ ಕರಿತಿದ್ರು ಈ ರೋಡಿಗೆ, ಅದನ್ನು ತೆಗೆದು ರಾಜಮಾತಾ ಅಹಿಲ್ಯಾಬಾಯಿ ಹೋಳ್ಕರ್ ಮಾರ್ಗ ಅಂತ ಹೇಳಿ ಮಾಡಿದ್ವಿ. ಇವತ್ತಿದ್ದಾನೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕ್ರೀಡಾಂಗಣ ಎದುರಿಗಿನ ರಸ್ತೆಯನ್ನ ಸಂತ ಕನಕದಾಸ ಮಾರ್ಗ ಅಂತ ಹೇಳಿ ಮಾಡಿದ್ವಿ. ಅದಕ್ಕೂ ನಮ್ಮ ಭೈರತಿ ಬಸವರಾಜ್ ಅವರು ಸುಮಾರು 10 ಲಕ್ಷ ರೂಪಾಯಿ ಕೊಟ್ಟರು. ಮನೆಯಾಗ ನಮ್ಮನ್ನೆಲ್ಲ ಕರೆದು ಬೆಳ್ಳಿ ತಾಟ, ಬೆಳ್ಳಿ ಚಮಚ, ಬೆಳ್ಳಿ ವಾಟಿ ಅವು ಎಷ್ಟು ಕರ ಮಾಡಿದ್ರು ಏನೋ ದಾಸಿ ಒಳಗೆ ಒಂದು 10 ಕರ ಇತ್ತು.
ಪುರಿ, ಕೇಸರಿ ಬಾತ, ಅಲ್ಲಿಂದ ಕೀರ ಎಲ್ಲ ನಮ್ಮ ಹಾಲು ಮತದವರಿಗೆ ನಮಗೆಲ್ಲ ತಿನ್ನಿಸಿ 10 ಲಕ್ಷ ರೂಪಾಯಿ ಅವರೇ ಸ್ವಂತ ಅವರೇ ನೀಡಿದ್ರು ನಮಗೆಲ್ಲ 10 ಲಕ್ಷ ರೂಪಾಯಿದ್ದು ಚೀಲ ಕೊಟ್ಟರು ಅದೇ ನಾವು ನಮ್ಮ MLC ಇದ್ದಾಗ ರೊಕ್ಕ ಕೊಟ್ಟಿದ್ದೆ. ಮುಂದೆಲ್ಲ ಕೂಡಿ ಈ ಒಂದು ಸರ್ಕಲ್ ಮಾಡಿದ್ವಿ. ಇನ್ನು ಸಂಗೊಳ್ಳಿ ರಾಯಣ್ಣವ್ರದ್ದು ಒಂದು ಉಳಿದದ. ಈಗಾಗಲೇ ಸಂಗೊಳ್ಳಿ ರಾಯಣ್ಣವ್ರದ್ದು ಆ ಒಂದು ರಸ್ತೆ ಹೆಸರಿಟ್ಟಿವಿ. ಹೀಗಾಗಿ ನಾವು ಚಾಲೂ ಮಾಡ್ಯಾರತ್ತ. ಆದಷ್ಟು ಬೇಗನೆ ಸಂಗೊಳ್ಳಿ ರಾಯಣ್ಣವ್ರದ್ದು ಒಂದು ಕಂಚಿನ ಮೂರ್ತಿಯನ್ನ ಮುಂದಿನ ವರ್ಷ ಒಳಗಾಗಿ ಕೂಡಿಸಿ ದೊಡ್ಡ ಪ್ರಮಾಣದಲ್ಲಿ ವಿಜಯಪುರದಲ್ಲಿ ಆದ ಕಾರ್ಯಕ್ರಮ ಇಡೀ ಕರ್ನಾಟಕಕ್ಕೇನೆ ಒಂದು ದಾಖಲೆ ಆಗೋ ರೀತಿಯಲ್ಲಿ ನಾವೆಲ್ಲ ಕೂಡೋಣ. ಹಾಲ ಮತ ಬೇರೆ ಎಲ್ಲ, ಲಿಂಗಾಯತ ಬೇರೆ ಎಲ್ಲ, ಯಾರೂ ಬೇರೆ ಅಲ್ಲ, ಎಲ್ಲರೂ. ಈಗ ನಾವು ನೋಡ್ರಿ, ನಾನು ಲಿಂಗಾಯತ ಹೋದಿನಿ. ನನ್ನ ಮನ್ಯಾಗ ಇರುವಂತ ದೇವರ ಅರಕೆರೆ ಅಮೋಕ್ಷಿದ್ದ. ಅರಕೆರೆ ಅಮೋಕ್ಷಿದ್ದ ಕಾಲಿಗೆ ಬರ್ಬೇಕಂದ್ರೆ ಲಗ್ನ ಆಗೋದು ನಮ್ಮ ಮನ್ಯಾಗ. ನಮ್ಮ ಹೆಣ್ಣ ದೇವ್ರ ಅಂದ್ರ ನಮ್ಮ ಕಾಗಿನೇರಿ ಲಾಯವ, ಅದನ್ನು ಪೂಜಾರಿಗಳೇ. ಈ ಎರಡು ನಮ್ಮ ಮನೆ ದೇವ್ರ ಅಂದ್ಮಾಗ ನಾವು ಅರ್ಧ ಕುರುಬ್ರ ದೇವ್ರ. ಯಾಕೆ ಹೇಳ್ತೀನಂದ್ರೆ ಜಾತಿಯಿಂದ ಯಾರು ದೊಡ್ಡವರಲ್ಲ ನೋಡ್ರಿ. ಐಲಾಬಾ ಒಳಕರಿಗೆ ಹಾರಿ ಕೊಡ್ತಿರ್ತಾರಪ್ಪ ನಮ್ಮ ಹಾಲು ಮತದವ್ರ ಕೈ. ಇನ್ನ ನಮ್ಮ ಕೈದೇವ್ರು ಹೇಳಿದ್ರು, ರಾಜು ಕುರಿ ಹೇಳಿದ್ರು, ಇಲ್ರಿ ನಮಗೆ ಗುರ್ತಿರ್ಲಿಲ್ಲ ಅಂತ. ನಾವು ಇತಿಹಾಸ ನಮಗೆ ಯಾರು ಕಲಿಸಿಲ್ಲ. ಹಳ್ಳಿ ಮೆಳ್ಳಿ ನೋಡೋಣ, ಔರಂಗಜೇಬ, ಅಕ್ಬರ, ಟಿಪ್ಪು ಸುಲ್ತಾನ ಹತ್ತು ಹೊಂಟ್ರೆ ಬರೀ ಅದೇ ಮಕ್ಕಳದೇ ಕತ್ತಿ ಕೂಳಿವಾಗಿತ್ತು. ಈಗ ಸತ್ಯ ಏನು ಹೊರಗೆ ಬೀಳಕತ್ತದ. ಸಂಗೊಳ್ಳಿ ರಾಯಣ್ಣ ನೋಡ್ರಿ ಅಂತ ಪುಣ್ಯಾತ್ಮ. ಇವತ್ತು ನಾ ಸಂಗೊಳ್ಳಿ ರಾಯಣ್ಣ ಕೂಡ ನೆನಪಾಯ್ತು. ನಮ್ದು ಸುಪ್ರೀಂ ಕೋರ್ಟ್ನಾಗ ಕೇಸ್ ನಡೆದಿತ್ತು ನಮ್ಮ ಫ್ಯಾಕ್ಟ್ರಿದು. ನಮಗೂ ಭಾಳ ಕಾಡಿದ್ರು. ಅವ್ರು ಸಿದ್ದರಾಮಯ್ಯ ಅವ್ರಿಗೆ ಹೇಳಿದೆ, ಏನು ಮಾಡ್ಲಪ್ಪ ಯತ್ನಾಳ ನಿಮ್ಮ ಲಿಂಗಾಯತರ ಒಳಗೆ ಒಂದು 3 ಮಂದಿ ಅದಾರ, ಅಲ್ಲೊಬ್ಬ ಖಂಡ್ರೆ, ಇಲ್ಲೊಬ್ಬ ಹಚ್ಚಡ ಅದ, ಅಲ್ಲೊಬ್ಬ ಇನ್ನೊಬ್ಬ ಅದ, ನನ್ನ ಹೆಸರು ಹೇಳೋದು ಬೇಡ, ಇವ್ರು ನನಗೆ ಕಾಡ್ಲಾಕತ್ತ, ನಂದೇನಿಲ್ಲ ಅಂತ ಹೇಳಿದ್ರು. ಅವತ್ತು ಈ ಬೆಳಗಾವಿ ಅಧಿವೇಶನ ಮುಗೀತು. ಮುಗಿದ ಮ್ಯಾಗ ನಾನು ಸಂಗೊಳ್ಳಿಗೆ ಹೋದೆ. ಇದು ನಮ್ಮ ನಂದಗಡಕ್ಕೆ. ಇನ್ನ ನಂದಗಡದ ಒಳಗ ಗೇಟ್ನಾಗ ಹಿಂಗೆ ಕಾಲು ಇಡ್ಲಾಕತ್ತಿದ್ದೆ ಮಾದೋರ್ನಾಗ. ದಿಲ್ಲಿದಿಂದ ಒಂದು ಫೋನ್ ಬಂತು, ಸುಪ್ರೀಂ ಕೋರ್ಟ್ನಾಗ ನಿಮ್ಮ ಪರವಾಗಿ ಆರ್ಡರ್ ಆಗೈತಿ, 1 ವಾರನಾಗ ನಿಮ್ಮ ಫ್ಯಾಕ್ಟ್ರಿಗೆ ಅನುಮತಿ ಕೊಡ್ಬೇಕಂತ ಆರ್ಡರ್ ಆಗೈತಿ. ಅವತ್ತಲ್ಲಿ ಹುಡುಗರು ನನಗೆ ಹೇಳಿದ್ರು, ಈ ಸಲ ಸಂಗೊಳ್ಳಿ ರಾಯಣ್ಣ ಜನ್ಮ ದಿವಸಕ್ಕೆ ನೀವು ಪ್ರಸಾದ ಕೊಡ್ಬೇಕಾದ್ರೆ ಆಯ್ತಪ್ಪ ಕೊಡ್ತೀನಿ. ಅವತ್ತಿನಿಂದ ಇವತ್ತು ಪ್ರತಿ ವರ್ಷ ನಾನೇ ಅಲ್ಲಿ ಪ್ರಸಾದ ಮಾಡ್ತೇನೆ. ಒಂದು 15-20 ಸಾವಿರ ಜನ ಇರ್ತಾರೆ. ಹಿಂಗೆ ಒಬ್ಬೊಬ್ಬ ಮಹಾಪುರುಷರು ಅವರು ನಿಷ್ಕಲ್ಮವಾಗಿ ನಿಷ್ಕಪಟದಿಂದ ಸ್ವಚ್ಛ ಹೃದಯದಿಂದ ಯಾರು ಇರ್ತಾರಲ್ಲ ಅವ್ರ ಮುಂದೆ ದೇವರಾಗ್ತಾರೆ ಅನ್ನೋದಕ್ಕೆ ಸಂಗೊಳ್ಳಿ ರಾಯಣ್ಣ ಅವ್ರ ದೇವರು ಅಂತ ನಾವು ತಿಳ್ಕೊತೀವಿ. ಯಾಕಂದ್ರೆ ಅಷ್ಟು ಏನೂ ಅಂತಿಲ್ಲ ಆ ಮನುಷ್ಯನ ಮೇಲೆ. ಅವ್ರು ಯಾರು ಗುರ್ತೈತಲ್ಲ ಅವ್ರ ಮೂಲ ಇಲ್ಲೇ ಹತ್ತರ್ಗಾದವ್ರು. ಹತ್ತರ್ಗಾದಿಂದ ಅವ್ರ ಮುತ್ಯಾಗಳು ಆ ಕಡೆ ಹೋದ್ರು, ಹಿಂಗೆ ಕುರಿ ಕಾಯ್ಕೋತ ಹೋದ್ರು. ಈ ಕಡೆ ನೀರು ಇರ್ತಿದ್ರೆ ಸುಡುಗಾಡಿಲ್ಲ. ಆ ಕಡೆ 2-3 ದೊಡ್ಡ ನದಿ ಇದ್ವು. ಆ ಕಡೆ ಹೋಗಿ ಸಂಗೊಳ್ಳಿ ಒಳಗೆ ಹೋಗಿ ಅವರು ಅಲ್ಲಿ ಸೆಟ್ಲ್ ಆದ್ರು. ಸಂಗೊಳ್ಳಿಗೂ ಮನೆ ಹೋಗಿದ್ದೆ ನಾ ಹೋದ ದಿವಸದಾಗ. ಅಲ್ಲಿ ಅವಾಗ ಗುರ್ತಾಯ್ತು ಅವ್ರು ಹತ್ತರ್ಗಾದವ್ರು ಅಲ್ಲಿ ಬರ್ದಾರ. ಸಂಗೊಳ್ಳಿ ಒಳಗ ನೀವು ಹೋಗಿ ನೋಡ್ಬೇರಿ, ಸಂಗೊಳ್ಳಿ ಒಳಗೆ ಒಂದು ಇದು ಬರ್ದಾರ, ಹತ್ತರ್ಗ ಮೂಲದ ರಾಯಣ್ಣನ ಮನೆತನ ಅಂತೇಳಿ ಬರ್ದಾರ. ಅಲ್ಲಿ ನಾನು ಕೇಳಿದೆ ಅಲ್ಲಿ ಇವ್ರಿಗೆ, ಹೌದು ಸರ್ ಅವರು ಬಿಜಾಪುರ ಇಂಡಿ ತಾಲೂಕಿನ ಹತ್ತರ್ಗದವ್ರು ಅಂತ. ಅದಕ್ಕೆ ನಮ್ಮದು ಎಲ್ಲಾರನ್ನೂ ರಾಣಿ ಚೆನ್ನಮ್ಮನು ನಮ್ಮ ಜಿಲ್ಲೆದಕ್ಕೇನೆ, ಸಂಗೊಳ್ಳಿ ರಾಯಣ್ಣವ್ರು ನಮ್ಮವನೇ, ಸಿಂಧೂರು ಲಕ್ಷ್ಮಣವ್ರು ನಮ್ಮವನೇ. ಎಷ್ಟು ಮಂದಿ ಕೊಟ್ಟಾರ ನೋಡಿ ಇಂಥ ಮಹಾಪುರುಷರು. ಸಿಂಧೂರು ಲಕ್ಷ್ಮಣ ಒಂದು ಕತೆ ಹೇಳ್ತಾರೆ, ಅವ ಓಡ್ಲಾಕತ್ರ ಯಾರ ಕೈಗೂ ಸಿಗ್ತಿದ್ದಿಲ್ಲ. ಅದಕ್ಕೆ ಬ್ರಿಟಿಷರು ಏನು ಮಾಡ್ತಾರೆ, ಹಿಡಿದು ಕಾಲ ನರ ತೆಗಿತಾರೆ. ಅದೇನು ಮಾಡೋದು, ಅವ್ರ ಜಾತಿ ಒಳಗೇನೋ ಹಿಡಿದು ಕೊಡ್ತಾರೆ. ಈಗ ಎಲ್ಲರೂ ಹಣೆ ಬಾರಿ ಇದೇ ಆಗತ್ತ. ಅವ್ರ ಜಾತಿಯವರೇ ಮಾಡಕ್ಕೆ ಸಂಗೊಳ್ಳಿ ರಾಯಣ್ಣದು ಕತೆ ಅದೇ ಐತಿ, ಸಿಂಧೂರು ಲಕ್ಷ್ಮಣದು ಅದೇ ಐತಿ, ಚೆನ್ನಮ್ಮಂದು ಅದೇ ಐತಿ. ಅಂದ್ರೆ ಇದು ಇರುವುದೇ ಅದು. ಅದಕ್ಕೆ ಅದನ್ನು ಮೀರಿ ಇವತ್ತೇ ನೋಡ್ರಿ ಸಂಗೊಳ್ಳಿ ರಾಯಣ್ಣನ ಅನಿಸ್ತಾರ. ಅವ್ರು ಯಾರು ಕೊಟ್ಟವ್ರನ್ನ ಯಾರು ನೆನೆಸ್ತಾರೆ. ನಾವೆಲ್ಲ ಇವತ್ತು ಸಂಗೊಳ್ಳಿ ರಾಯಣ್ಣ ಅನ್ಸ್ಲಾಕತ್ತೀವಿ. ರಾಜಮಾತಾ ಇದು ಏನು ಸಂಬಂಧ ಐತಪ್ಪ? ಮಹಾರಾಷ್ಟ್ರದಾಗ ಇರ್ಬೇಕು ಬಿಡು, ಇಂದೂರು ರಾಣಿ ಇರ್ಬೇಕು ಬಿಡು, ಕೆಟ್ಟ ಹಂಗಲ್ಲ. ನಮ್ಮ ಸಮಾಜಕ್ಕೆ ಯಾರ್ಯಾರು ಉಪಕಾರ ಮಾಡ್ಯಾರಲ್ಲ ಅವ್ರು ಯಾವ ಜಾತಿಯವ್ರು ನೋಡ್ಬಾರ್ದು. ಆದರೆ ನಮ್ಮ ನಾಯಕರೇ. ಅಂಬೇಡ್ಕರ್ ಅವ್ರನ್ನ ಕೆಲವು ಮಂದಿ ನಮ್ಮ ಜಾತಿಯವ್ರು ಇರ್ತಾರೆ. ಅಂಬೇಡ್ಕರ್ ಒಂದು ಜಾತಿಗೆ ಸೀಮಿತಿಲ್ಲ, ಇಡೀ ಮಾನವ ಕುಲಕ್ಕೆ ಒಳ್ಳೇದು ಮಾಡಿದಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್.
ಹಿಂಗೆ ನಾವು ಚಿಂತೆ ಮಾಡೋದು. ಕೆಲವು ಮಂದಿ ಉಪಾಧ್ಯಾಪಗಳು ಏನೇನೋ ಹೇಳ್ತಾವ, ಅವು ತಲೆ ಕೆಡ್ಸೋದು. ಅವು ಇರು ಕೆಟ್ಟ ಹುಳುಗಳು ಎಲ್ಲ ಕಡೆ ಅದಾವು, ಎಲ್ಲ ಜಾತಿಯಾಗ ಹೋದಾರ. ಅದಕ್ಕೆ ನಾ ಇಟ್ಟೇ ಹೇಳ್ತೀನಿ, ಇವತ್ತು ಭಾಳ ಸಂತೋಷ ಆಗೈತೆ. ನಮ್ಮ ರಾಜಮಾತಾ ಅಹಿಲಾಬಾಯಿ ಹೋಳ್ಕರ್ ಅವರು, ನಮ್ಮ ರಾಜು ಕುರಿಯವರು ವಿಶೇಷ ಹುಡುಗಿ ಎಲ್ಲ ನಾ ಹೇಳಿದೆ ಮೊನ್ನೆ, ನೋಡಪ್ಪ ಅವ್ರೇ ನೆನಪು ಮಾಡಿದ್ರು, ನಾನು ಗುರುತಿರ್ಲಿಲ್ಲ. ಎಲ್ಲ ಸಸ್ತಾಗಿ ಈ ಸಲ ಮಾಡು, ಈ ಸಲ ಮುಂದೆ ಈ ವರ್ಷದಿಂದ ಹೆಂಗಾದ್ರೂ ಮೇಯರು ನಮ್ಮವ್ರು ಇದಾರ, ಮತ್ತೆಲ್ಲ ಅವಕಾಶಗಳು ಸಿಗ್ಲಾಕತ್ತಾವ ಬಿಜಾಪುರದಾಗ. ಅದಕ್ಕೆ ನಿಮ್ಯಾಗ ನಾ ಎಲ್ಲ ಹೆಣ್ಮಕ್ಳು ಒಂದು ಸಂಘ ಮಾಡ್ಕೊಂಡಾರ, ರಾಜಮಾತಾ ಅಹಿಲಾಬಾಯಿ ಹೋಳ್ಕರ್ ಮಹಿಳಾ ಸಂಘ ಅಂತ. ಅವ್ರಿಗೆ ವಿನಂತಿ ಮಾಡ್ಕೊತೀನಿ, ಪ್ರತಿ ಅಮಾಸಿ ಪ್ರತಿ ಹುಣ್ಣಿಮೆಗೆ ನೀ ಸ್ವಚ್ಛ ಮೂರ್ತಿ ತೊಳಿಸಿ ಅವ್ರು ಬಂದು ಎಲ್ಲರೂ ಹಾರ ಹಾಕಿ ಅವ್ರನ್ನ ನೆನಪು ಮಾಡ್ಕೊತ ಹೋಗಿ ಮಾಡಿರಿ ಸಾಕು. ಈಗಿದ್ದು ಏನಾದ್ರೆ ನಾನು ಮಾನ್ಯ ಸೋಲಾರ್ ಬೀಗು ಕೃಷಿ ಅಲ್ರಿ. ಹಾಂ, ಮತ್ತೇನೇನು ಬೇಕು ಸೌಲಭ್ಯ ಮಾಡೋಣ, ಯಾರು ಏನು ಇವರು ಬೇಡ. ಹಾಂ, ಹೇಳೋದಲ್ಲ ಈಗ ಒಂದು ವರ್ಷನ ಖುಲ್ಲಾದೆ ಮಾಡೋದು, ಭಾಳ ದಿವಸ ಬಿಡಬಾರ್ದು. ಹಾಂ, ಇಲ್ಲ ಯಾರೋ ಕೊಡ್ತೇನೆ ಅಂದಿದ್ರು ನಾವು ಹಿಂದೆ ಸರ್. ಅವು ಹಿಂಗೆ ಈಗ ಬಾಬು ಜಗ್ಜೀವನರಾಮದು ಹಂಗೆ ಆಯ್ತು. ಬಾಬು ಜಗ್ಜೀವನರಾಮದು 5 ಲಕ್ಷ ರೂಪಾಯಿ ಅಡ್ವಾನ್ಸ್ ಕೊಟ್ಟಾಗ ಅಲ್ಲಿ ಎಲ್ಲೋ ಸಂಘನೆ ಕೊಟ್ಟರಂದ್ರು. ಅಲ್ಲಿ ಹೋಗಿ ಕೇಳಿದ್ರೆ ಮೂರ್ತಿಗೆ ಯಾರಿಗೋ ಕೊಟ್ಟು ಬಿಟ್ಟಿರ್ತ, ಇವು 5 ಲಕ್ಷ ಯಾರು ತಿಂದ್ರು ಗೊತ್ತಿಲ್ಲ. ಕಡೆಗೆ ನಾವೇ ಕುಡಿಸಿಬಿಟ್ಟಿವಿ. ಇಲ್ಲ ಮಾಡೋಣ. ಅಲ್ಲಿ ಕಂಚಿಂದು ಚಲೋ ಒಂದು 10 ಫುಟ್ ಮಾಡೋಣ, 12 ಫುಟ್ ಮತ್ತ ದೊಡ್ಡದಾದ್ರೆ ಕಾಣಿಸ್ತೈತಿ. ಫ್ಲೈಓವರ್ ಮುಂದೆ ಇದೇ ಆಗ್ತೈತಿ. ಮಾಡೋಣ. ಏನ್ ತಲೆ ಕೆಲ್ಸಬೇಡ್ರಿ. ನಮ್ಮ ಪ್ರೇಮಾನಂದ್ ಬಿರಾದರ್ ವಾರ್ಡ್ನಾಗ ನಾವು ಸಂಗೊಳ್ಳಿ ರಾಯಣ್ಣ ಮೂರ್ತಿ ಕೂರ್ಸಿವಿ. ಮಾನೆ ಈಗ ತೊರಿವ್ಯಾಗ ಒಂದು ಕೂರ್ಸ್ಲಾಕತ್ತೀವಿ. ಮಾನ್ಯ ಶಿವಾಜಿ ಮಹಾರಾಜರು ತೊರಿವ್ಯಾಗ ದೊಡ್ಡ ಪ್ರಮಾಣದ ಕೂರ್ಸಿವಿ. ಅದೇ ರೀತಿ ತೊರಿವೊಳಗೂ ಸಂಗೊಳ್ಳಿ ರಾಯಣ್ಣಂದ ಅಲ್ಲಿ ಹಾಲು ಮತದವ್ರು ಹೇಳ್ಯಾರ, ಅದನ್ನು ನಾವು ಕೂರಿಸ್ತೀವಿ. ಇಲ್ಲೇನದ ಫ್ಲೈಓವರ್ ತಳಗ ಇಲ್ಲೂ ದೊಡ್ಡದೊಂದು ಮೂರ್ತಿ ಕೂಡಿಸಿ ಈಗಾಗಲೇ ನಾನು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮಾರ್ಗಕ್ಕೆ ಹೆಸರಿಸಿ ಎಲ್ಲ ಈಗ ಮಾಡೀನಿ. ನೀವು ಎಲ್ಲ ಕಡೆ ಬೋರ್ಡ್ ಹಚ್ಚಿಬಿಡ್ರಿ, ಸಮಾಜದಿಂದ ಒಂದಿಟ್ಟು ಹಚ್ಚಿರಲ್ಲ. ಮುಂದಿನ ಆಗಸ್ಟ್ 15 ಅಲ್ಲ, ಆಗಸ್ಟ್ 15 ಸಂಗೊಳ್ಳಿ ರಾಯಣ್ಣ ಮೂರ್ತಿಯನ್ನ ಉದ್ಘಾಟನೆ ಮಾಡಲಾಗುವುದು ಅಂತ ಘೋಷಣೆ ಮಾಡ್ತೀವಿ. ಇದು ಹೇಳ್ತೀನಿ ನೆಕ್ಸ್ಟ್. ಮುಂದಿನ ಮಾತ್ರ ನಾಳೆ ಪೇಪರ್ನಾಗ ಬರ್ಕೋತ ಕೊಡ್ತೀವಿ. ಸುಳ್ಳು ಹೇಳಿದ ಶಾಸಕ ಕೆಲವು ಮಂದಿ ಹುಳಾಗ ಬಿಜಾಪುರನಾಗ 2027 ಆಗಸ್ಟ್ 15 ಹುಟ್ಟಿದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣರ ಭವ್ಯ ಮೆರವಣಿಗೆ ಜೊತೆಗೆ ರಾಷ್ಟ್ರಧ್ವಜ ಹಾರಿಸಿ ಎಲ್ಲರೂ ಕೂಡಿ ದೊಡ್ಡ ಮೆರವಣಿಗೆ ಹೋಗಿ ಅದು ಉದ್ಘಾಟನೆ ಮಾಡೋಣ ಅಂತ ಕೇಳ್ಕೊಂಡು ಎಲ್ಲರೂ ಒಕ್ಕಟ್ಟಾಗಿರ್ರಿ, ಸ್ವಾಭಿಮಾನದಿರ್ರಿ. ಈ ದೇಶ ಸನಾತನ ಧರ್ಮ ಉಳಿಬೇಕಾದ್ರೆ ಯಾರು ಜಾತಿ ಮಾಡಬೇಡ್ರಿ. ಧರ್ಮದ ಬಂದಾಗ ಹೆಂಗ್ ಪಶ್ಚಿಮ ಬಂಗಾಳದಾಗ ಸಮಸ್ತ ಹಿಂದೂಗಳು ಹೆಂಗ್ ಒಂದಾದ್ರು ಹಂಗೆ ಕರ್ನಾಟಕ ಒಂದಾಗೂ ಹೊಸ ರಾಜಕೀಯ ಇತಿಹಾಸ ನಿರ್ಮಾಣ ಮಾಡೋಣ ಕೇಳ್ಕೊಂಡು ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸಂಗೊಳ್ಳಿ ರಾಯಣ್ಣ ಅವ್ರಿಗೆ